ಕರ್ನಾಟಕ ಸರ್ಕಾರದಿಂದ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಗೆ ಚಾಲನೆ. ರೋಬೋಟಿಕ್ ನೆರವಿನ ಕೀಲು ಬದಲಿ ಶಸ್ತ್ರಚಿಕಿತ್ಸೆ ಪರಿಚಯಿಸಿದ ಕರ್ನಾಟಕದ ಮೊದಲ ಸರ್ಕಾರಿ ಆಸ್ಪತ್ರೆಯಾಗಿ ಎಸ್ಜಿಐಟಿಒ ಹೆಗ್ಗಳಿಕೆ. ಕರ್ನಾಟಕದಲ್ಲಿ ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಇಂದು ಬೆಂಗಳೂರಿನ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಉದ್ಘಾಟಿಸಿತು. ಇದರೊಂದಿಗೆ ರೋಬೋಟಿಕ್ ನೆರವಿನ ಕೀಲು ಬದಲಿ ಶಸ್ತ್ರಚಿಕಿತ್ಸೆಯನ್ನು ಆರಂಭಿಸಿದ ಕರ್ನಾಟಕದ ಮೊದಲ ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಸಂಸ್ಥೆ ಪಾತ್ರವಾಗಿದೆ. ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಉದಯ್ ಬಿ ಗರುಡಾಚಾರ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೀ ತೇಜಸ್ವಿ ಸೂರ್ಯ, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೊಹಮ್ಮದ್ ಮೊಹ್ಸಿನ್, ವೈದ್ಯಕೀಯ ಶಿಕ್ಷಣ ನಿರ್ದೇಶಕಿ ಡಾಕ್ಟರ್ ಬಿಎಲ್ ಸುಜಾತಾ ರಾಥೋಡ್ ಹಾಗೂ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಮದನ್ ಬಲ್ಲಾಳ್ ಉಪಸ್ಥಿತರಿದ್ದರು. ರೋಬೋಟಿಕ್ ನೆರವಿನ ಕೀಲು ಬದಲಿ ಶಸ್ತ್ರಚಿಕಿತ್ಸೆಯ ಆರಂಭವು ಕರ್ನಾಟಕದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನವು ಅಸ್ಥಿ ಶಸ್ತ್ರಚಿಕಿತ್ಸೆಯಲ್ಲಿ ಹೆಚ್ಚಿನ ನಿಖರತೆಯನ್ನು ಒದಗಿಸುವುದರೊಂದಿಗೆ ಇಂಪ್ಲಾಂಟ್ ಅನ್ನು ಸರಿಯಾದ ಸ್ಥಾನದಲ್ಲಿ ಅಳವಡಿಸಲು ನೆರವಾಗುತ್ತದೆ. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ರಕ್ತಸ್ರಾವವನ್ನು ಕಡಿಮೆ ಮಾಡುವುದು, ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಆಗುವ ಹಾನಿಯನ್ನು ತಗ್ಗಿಸುವುದು, ರೋಗಿಗಳ ಚೇತರಿಕೆಯನ್ನು ವೇಗಗೊಳಿಸುವುದು ಹಾಗೂ ದೀರ್ಘಾವಧಿಯಲ್ಲಿ ಉತ್ತಮ ವೈದ್ಯಕೀಯ ಫಲಿತಾಂಶಗಳನ್ನು ನೀಡುವುದು ಇದರ ಪ್ರಮುಖ ಪ್ರಯೋಜನಗಳಾಗಿವೆ. ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ರವರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ರೋಗಿಗಳಿಗೆ ಗುಣಮಟ್ಟದ ಹಾಗೂ ಅತ್ಯಾಧುನಿಕ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಲಭ್ಯವಾಗಲಿದೆ. 2016ರಲ್ಲಿ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು. ಇತ್ತೀಚೆಗೆ ನೆಪ್ರೋ ಯೂರಾಲಜಿ ಸಂಸ್ಥೆಯಲ್ಲಿಯೂ ಈ ವ್ಯವಸ್ಥೆ ಕಾರ್ಯಾರಂಭ ಮಾಡಿದೆ. ರಾಜ್ಯದ ಎಲ್ಲ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಹಂತ ಹಂತವಾಗಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಅಳವಡಿಸುವ ಉದ್ದೇಶ ಹೊಂದಿದ್ದು, ಈ ಸಂಬಂಧ ಮುಖ್ಯಮಂತ್ರಿಯವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಪುನರ್ವಸತಿ ಕೇಂದ್ರ ಸ್ಥಾಪಿಸುವ ಯೋಜನೆಯೂ ಇದೆ. ಇದೇ ಮಾದರಿಯ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿಯೂ ಆರಂಭಿಸಲಾಗುವುದು. ಇಟ್ ಈಸ್ ನೆವರ್ ಲೇಟ್ ಫಾರ್ ಗವರ್ಮೆಂಟ್. ಯಾವಾಗ ಮಾಡಿದ್ರು ಕೂಡ ಜನರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲಿ ಈಗಾಗಲೇ ನಾವು ಕಿದ್ವಾಯಲ್ಲಿ 2016ರಲ್ಲೇ ಮಾಡಿದ್ದೀವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಕಳೆದ ವರ್ಷನೇ ಮಾಡಿದ್ದೀವಿ. ಈಗಲೂ ಕೂಡ ನಾವು ನಮ್ಮ ಎಲ್ಲ ಓಟಿಸ್ ಅಪ್ಗ್ರೇಡ್ ಮಾಡಿದ್ದೀವಿ, ಮಾಡ್ಯುಲರ್ ಓಟಿಸ್ ಮಾಡಿದ್ದೀವಿ. ಸುಮಾರು ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ ಓಟಿಸ್ ಮಾಡಿದ್ದೀವಿ. ಅಪ್ಗ್ರೇಡೇಷನ್ನು ಈ ಸರ್ಕಾರ ಬಂದ ಮೇಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಹಿಂದೆನೂ ಮಾಡಿದ್ದೀವಿ. ಮತ್ತು ಈ ಸಾರಿ ನಾವು ಎಲ್ಲ ಕಡೆನೂ ಕೂಡ ರೋಬೋಟಿಕ್ ಸರ್ಜರಿಗೆ ಅನುಕೂಲ ಆಗ್ತಕ್ಕಂಥ ಈ ರೋಬೋಟ್ಸನ್ನು ಏನಂದರೆ ಇದರಲ್ಲಿ 2-3 ಥರ ಇರುತ್ತೆ. ಸಾಫ್ಟ್ ಟಿಶ್ಯೂ ಬೇರೆ ಇರುತ್ತೆ. ಆಮೇಲೆ ಇದು ಫಾರ್ ಆರ್ಥೋಪೆಡಿಕ್ಸ್ ಯೂಸಿಗೆ ನಾವು ಬೇರೆ ಬೇರೆ ಕಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಯಾಕಂದರೆ ಈಗ ನಾವು ಗೌರ್ಮೆಂಟ್ ಸೆಟಪ್ಪಲ್ಲೇ ಕೂಡ ಮೆಡಿಕಲ್ ಕಾಲೇಜಸಲ್ಲೂ ಕೂಡ ನಾವು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ರೋಬೋಟಿಕ್ ಯಾಕೆ ನಾವು ಅಳವಡಿಸ್ತಾ ಇದ್ದೀವಿ ಅಂದರೆ ಮೋರ್ ಅಕ್ಯುರಸಿ ಇರುತ್ತೆ, ಬೆಟರ್ ರಿಸಲ್ಟ್ ಇರುತ್ತೆ ಅಂಥೇಳಿ ಈಗ ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲ ಕಡೆನೂ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಈಗ ಇಲ್ಲಿ ನಾವು ಸಂಜಯ್ ಗಾಂಧಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟು, ಇದು ಟ್ರಾಮಾ ಸೆಂಟರ್ ಇದ್ರೂ ಕೂಡ ಇದು ಮೇಜರ್ ಆರ್ಥೋಪೆಡಿಕ್ಸ್ ನಾವಿಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಇದನ್ನು ಮೊದಲು ನಾವು ಇಲ್ಲಿ ಅಳವಡಿಸಿದ್ದೀವಿ. ಬೇರೆ ಕಡೆನೂ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿಕ್ ಅಲ್ಲ ಇದು. ದಿಸ್ ಈಸ್ ಎ ರೋಬೋಟಿಕ್ ಸರ್ಜರಿ ಎಂಟೈರ್ಲಿ ಡಿಫ್ರೆಂಟ್. ಸಕ್ಸಸ್ ರೇಟ್ ವಿಲ್ ಬಿ ಗುಡ್. 99% ಇರುತ್ತೆ ಇದರಲ್ಲಿ. ಬರೀ 3 mm ಡಿಫರೆನ್ಸ್, 0.011%. ಈಗ ನಿಮ್ಮ ಕನ್ವೆನ್ಷನಲ್ ಮಾಡಿದ್ರೆ 3 mm ಡಿಫರೆನ್ಸ್ ಇರುತ್ತೆ, ಬಟ್ ಇಲ್ಲಿ ಮಾಡಿದ್ರೆ 0.03 ಇರುತ್ತೆ.
ಸೊ 100% ಅಕ್ಯುರಸಿ ಇರುತ್ತೆ ಇದರಲ್ಲಿ ಕನ್ವೆನ್ಷನಲ್ ಮಾಡೋದಕ್ಕಿಂತ. ಬಟ್ ನಮ್ಮ ಎಲ್ಲ ಕಡೆ ರಿಸಲ್ಟ್ ಭಾಳ ಚೆನ್ನಾಗಿದೆ. ನಮ್ದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ, 99% ಗುಡ್ ರಿಸಲ್ಟ್ಸ್. ಇಂಪೋರ್ಟ್ ಮಾಡಿರೋದು ಎಲ್ಲಿಂದ ಸರ್? ದಿಸ್ ಈಸ್ ಅನ್ ಇಂಪೋರ್ಟೆಡ್ ಒನ್. ಯಾ, ಕೊರಿಯನ್ ಇದು ಸರ್. ಎಕ್ಸ್ಪೆಂಡ್ ಇನ್ ನಾರ್ತ್ ಕರ್ನಾಟಕ ಅಂದ್ರೆ 2 ಟೈರ್ ಸಿಟೀಸ್ ಎಲ್ಲ ಮಾಡ್ತೀರಾ? ಎಲ್ಲ 2 ಟೈರ್ ಸಿಟಿ ಎಲ್ಲ ಕಡೆನೂ ಮಾಡ್ತೀವಿ. ಯಾಕಂದ್ರೆ ಈಗ ಕಿಮ್ಸ್ ಹುಬ್ಳಿ, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಅದವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಎಲ್ಲ ರೊಬೋಟಿಕ್ ಇಕ್ವಿಪ್ಮೆಂಟಿನ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಾಡಬೇಕು ಅಂತಂದರೆ ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಸುಮಾರು ಒಂದು 900 ಕೋಟಿ ಪ್ರಪೋಸಲ್ ಇದೆ. ಹಾಗಾಗಿ ಇದು ಹಂತ ಹಂತವಾಗಿ ಮಾಡಬೇಕು ಅಂತಕ್ಕಂಥದ್ದು. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಅಫೋರ್ಡಬಲ್ ಪ್ರೈಸ್, ಫ್ರೀ ಆಫ್ ಕಾಸ್ಟ್ ಇದು. ವಿ ಆರ್ ಚಾರ್ಜಿಂಗ್ ಸಮಥಿಂಗ್ ಫಾರ್ ದಿಸ್. ನೋಡಿ, ಆಯುಷ್ಮಾನ್ ಭಾರತ್ ಅಲ್ಲಿ ಕ್ಲೇಮ್ ಮಾಡ್ತೀವಿ, ಇದು ಜನರಿಗೆ ಫ್ರೀ ಆಫ್ ಕಾಸ್ಟ್. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಫ್ರೀ ಆಫ್ ಕಾಸ್ಟ್. ಏನಂದ್ರೆ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್, ಅವ್ರ ಹತ್ರ BPL ಕಾರ್ಡ್ ಇದ್ರೆ. BPL ಕಾರ್ಡ್ ಇಲ್ಲ ಅಂದ್ರೆ ಬಹಳ ಕಮ್ಮಿ ಜನ ಇದ್ದಾರೆ ಇಲ್ಲದೆ ಇರೋರು. ಇಲ್ಲದೆ ಇರೋರಿಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ. 1,30,000 ಅಂದ್ರೆ APL ಕಾರ್ಡ್ ಇರೋರಿಗೆ ಕನ್ಸೆಷನ್ ಅಲ್ಲಿ ಆಗುತ್ತೆ. ಬೇರೆ ಪ್ರೈವೇಟ್ ಅಲ್ಲಿ ನೀವು ಹೋದ್ರೆ 4 ರಿಂದ 6 ಲಕ್ಷ ಬೇಕು. ನಮ್ಮ ಹತ್ರ ಒಂದ್ ವೇಳೆ BPL ಕಾರ್ಡ್ ಇಲ್ಲದೆ ಇಲ್ಲಿ ಬಂದ್ರೆ ಅವ್ರಿಗೆ 1,30,000 ಆಗುತ್ತೆ. 20% ಕಾಸ್ಟ್ ಅಲ್ಲಿ. ಅವೇರ್ನೆಸ್ ಇನ್ನೂ ಇಲ್ಲ ಸರ್. ಅವೇರ್ನೆಸ್ ಇದೆ, ಯೂಸ್ ಮಾಡ್ತಾ ಇದ್ದಾರೆ ಜನ. ನಿಮ್ಮ ಮುಖಾಂತರ ಅದಕ್ಕೆ ಹೇಳ್ತಾ ಇದೀವಿ ತಾನೇ, ಈಗೆಲ್ಲ ಎಲ್ಲರಿಗೂ ಜನರಿಗೆ ಅವೇರ್ ಮಾಡಿಸಿ. ಓಕೆ, 500 ಕೇಸಸ್ ಇನ್ ಇಯರ್ ಮಾಡ್ತಾ ಇದ್ದಾರೆ ಈಗಾಗಲೇ. ಓಕೆ, ಥ್ಯಾಂಕ್ ಯು.